ಇನ್ನು ನಾವು 16ನೇ ತಾರೀಕು ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಈ ದಿನ ಯಾವ ರೀತಿ ಇರುತ್ತೆ ಅಂತ. ಈಗಾಗಲೇ ನೀವು ಹೇಳಿದ್ರಿ 16 ಅನ್ನೋದ್ರಲ್ಲಿ 1 ಮತ್ತೆ 6 ಅನ್ನೋಂತಹ ನಂಬರ್ ಇದೆ, ಅವೆರಡೂ ಸಹ ತದ್ವಿರುದ್ಧ. ಆದರೆ ಎಲ್ಲೋ ಒಂದು ಕಡೆ 16 ಅನ್ನೋ ನಂಬರು ಎರಡೂ ರೀತಿ ವರ್ಕ್ ಆಗುತ್ತೆ ಅಂತಲೂ ಹೇಳಿದ್ರಿ. ಇನ್ನು ಅವ್ರಿಗೆ ಲಕ್ಕಿ ನಂಬರ್ ಯಾವುದು ಮತ್ತೆ ಲಕ್ಕಿ ಕಲರ್ ಯಾವುದು? ಅದಕ್ಕೆ ಮುಂಚೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ದರ್ಶನ್ ಅವ್ರದ್ದು ಕೂಡ 16ನೇ ತಾರೀಕು, ಅವ್ರು 16ನೇ ತಾರೀಕು ಕೊಟ್ಟಿರ್ತಾರೆ. ಕುಮಾರಸ್ವಾಮಿ ಅವರು ಕೂಡ 16ನೇ ತಾರೀಕು ಕೊಟ್ಟಿರ್ತಾರೆ. ಚಾರ್ಲಿ ಚಾಂಪಿಯನ್ ಕೂಡ 16ನೇ ತಾರೀಕು ಕೊಟ್ಟಿರ್ತಾರೆ. ಸೊ 16ನೇ ತಾರೀಕು ಅಂತಂದರೆ ಇವಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಚಾಲೆಂಜ್ ಮಾಡಿದ್ರೆ ಯಾವ ರೀತಿ ಬದುಕ್ಬೋದು ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಅಷ್ಟು ಚಾಲೆಂಜಿಂಗ್ ಆಗಿ ಬದುಕ್ತಾರೆ 16ನೇ ತಾರೀಕು ಅವರು. ಎಮೋಷ್ನಲ್ ಆಗಿ ಅವ್ರನ್ನ ಯಾವ ರೀತಿ ಡಾಮಿನೇಟ್ ಮಾಡ್ಬೋದು ಅನ್ನೋದು ಕೂಡ ಅವ್ರನ್ನೇ ನೋಡಿ ತಿಳ್ಕೊಳ್ಬೋದು. ಎಮೋಷ್ನಲ್ ಆಗಿ ಅಂತಂದರೆ ಅವರ ಒಂದು ಪರ್ಸ್ನಲ್ ಆಗಿರ್ಬೋದು, ಅಥವಾ ಅವರ ಫ್ರೆಂಡ್ಸ್ ಆಗಿರ್ಬೋದು, ಅವರ ಕುಟುಂಬದವರಾಗಿರ್ಬೋದು, ಇವ್ರನ್ನ ಬೇಗ ಎಮೋಷ್ನಲ್ ಆಗಿ ಫೂಲ್ ಮಾಡ್ಬೋದು. ಅಂದರೆ ಆ ಕ್ಯಾರೆಕ್ಟರ್ ಅವ್ರಿಗಿರುತ್ತೆ. ಎಮೋಷ್ನಲ್ ಆಗಿ ಬಂದಾಗ ಅದು ಎಂಥದ್ದೇ ಆದರೂ ಸ್ಯಾಕ್ರಿಫೈಸ್ ಮಾಡ್ತಾರೆ, ಬಿಟ್ಟು ಕೊಟ್ಬಿಡ್ತಾರೆ. ಅವರ ಒಂದು ಏನೇ ಆಗಿರಲಿ, ಈ ಕರ್ಣನ್ ಥರ 16ನೇ ತಾರೀಕಲ್ಲಿ ಹುಟ್ಟಿರೋರು ಆ ಒಂದು ಕ್ಯಾರೆಕ್ಟರ್ ಇರೋದಕ್ಕೆ ಏನಾದರೂ ಅದರಲ್ಲಿ ಕುಟುಂಬದವ್ರಿಗೆ ಸ್ಯಾಕ್ರಿಫೈಸ್ ಮಾಡೋದು ಜಾಸ್ತಿ, ಫ್ರೆಂಡ್ಸ್ಗೆ ಸ್ಯಾಕ್ರಿಫೈಸ್ ಮಾಡೋದು ಜಾಸ್ತಿ. ಇದು 16ನೇ ತಾರೀಕವರ ಒಂದು ಗುಣ ಆಗಿರುತ್ತೆ. ಆದರೆ 16ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ತುಂಬಾ ಹಿತಶತ್ರುಗಳು, ಅಂದರೆ ಕುಟುಂಬದವರು ಶತ್ರುಗಳಾಗ್ತಾರೆ, ಹೊರಗಡೆ ಅವರು ಶತ್ರುಗಳಾಗ್ತಾರೆ. ಯಾವ ರೀತಿ ಅವ್ರನ್ನ ಬಳಸ್ಕೊಂಡು ಅವ್ರನ್ನ ತೆಗಳ್ಬೇಕೋ ಆ ರೀತಿ ಎಲ್ಲ ಮಾಡ್ತಾರೆ. ಅದೇ ಹೇಳೋದ್ನೆಲ್ಲ ಡೈರೆಕ್ಟಾಗಿ ಅವ್ರಿಗೆ ಫೇಸ್ ಟು ಫೇಸ್ ನಿಂತ್ಕೊಂಡಾಗ ಅವರು ಗೆದ್ದು ಬಿಡ್ತಾರೆ. 16ನೇ ತಾರೀಕು ಗೊತ್ತಿಲ್ದಿರ ಅವ್ರನ್ನ ಫೂಲ್ ಮಾಡಿದಾಗ ಅವ್ರೇನು ಮಾಡೋಕ್ಕಾಗಲ್ಲ ಪಾಪ. ಹೇಳೋದ್ನೆಲ್ಲ ಗೊತ್ತಿದ್ದು ಕೆಲವೊಂದನ್ನು ಬಿಟ್ಕೊಟ್ಬಿಡ್ತಾರೆ. ಆ ರೀತಿ 16ನೇ ತಾರೀಕು ಅವರಾಗಿರ್ತಾರೆ. ಸೊ 16ನೇ ತಾರೀಕು ಅವ್ರಿಗೆ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅವ್ರ ಹಿಂದೆ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅದು ಅವರು ಸಾಯೋವರೆಗೂ ಈ ಸಮಸ್ಯೆಗಳ ಗೊಂದಲದಲ್ಲೇ ಬದುಕ್ತಾ ಇರಬೇಕು. ಎಲ್ಲವನ್ನು ಚಾಲೆಂಜಿಂಗಾಗೆ ತಗೊಳ್ತಾ ಇರಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಇದು 16ನೇ ತಾರೀಕು ಅವರ ಗುಣ ಆಗಿರುತ್ತೆ. ಒಂದು ಕಾಲ್ ಇದೆ, ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ 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 ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಎಲ್ಲಿಂದ ಕರೆ ಮಾಡಿರೋದು? ಹಲೋ, ಐ ಥಿಂಕ್ ಕಾಲ್ ಕಟ್ ಆಗಿದೆ ಅನ್ಸುತ್ತೆ ಮ್ಯಾಮ್. ಇನ್ನು 16ನೇ ತಾರೀಕು ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಈಗಾಗಲೇ ಹೇಳಿದ್ರಿ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಅಂತ. ಅವರು ಅದಕ್ಕೆ ಯಾವ ರೀತಿ ಪರಿಹಾರ ಪಡ್ಕೋಬೇಕು ಅಂದರೆ ಅವ್ರ ಕ್ಯಾರೆಕ್ಟರ್ ಹೇಳಿದ್ದು, ಅವರು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅಂತಂದರೆ ಅವ್ರಿಗೆ ನೋಡಿ ಅವರು ಫ್ರೆಂಡ್ಶಿಪ್ನ ಮಾಡ್ಕೊಳ್ಬೇಕು. ಎಮೋಷ್ನಲ್ ಆಗಿ ಫೂಲ್ ಆಗಬಾರ್ದು. ಕುಟುಂಬದವ್ರನ್ನ ಯಾವಾಗಲೂ ದೂರ ಇಡಬೇಕು. ಕುಟುಂಬದವರು ಅಂತ ಅಂದರೆ ಜಾಸ್ತಿ ಕುಟುಂಬಕ್ಕೆ ಕನೆಕ್ಟ್ ಆಗಬಾರ್ದು. ಏನು ಮಾಡಬೇಕೋ ಎಷ್ಟು ಮಾಡಬೇಕೋ ಅಷ್ಟು ಮಾಡಿ ಸ್ವಲ್ಪ ಹೊರಗಡೆನೇ ಇರಬೇಕು. ಫ್ರೆಂಡ್ಸ್ ಅಂತ ಬಂದಾಗ ಎಲ್ಲವನ್ನು ಬಿಟ್ಕೊಡ್ಬಾರ್ದು. ಯಾಕಂದರೆ ಹುಷಾರಾಗಿರಬೇಕು. ಅವ್ರು ಇನ್ನೊಂಚೂರು ಪೊಸೆಸ್ಸಿವ್ ಜಾಸ್ತಿ ಮಾಡಿಕೊಂಡು ಚಾಲೆಂಜಿಂಗ್ ಆಗಿ ಬದುಕಬೇಕು. ಎಮೋಷ್ನಲ್ಗೆ ಬಗ್ಗಬಾರ್ದು. ಇದು ಅವರ ಒಂದು ಕ್ಯಾರೆಕ್ಟರ್ಗೆ ಹೇಳ್ತಾ ಇರುವಂಥದ್ದು. ದೂರ ಇರಬೇಕು. ಹೌದು, ಯಾವುದೇ ಕಾರಣಕ್ಕೂ ಅವ್ರ ಮಾತು ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇರಬೇಕು, ಇನ್ನೊಬ್ರು ಮಾತನ್ನ ಕೇಳಬಾರ್ದು. ಇದು 16ನೇ ತಾರೀಕು ಅವರಿಗೆ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಎಲ್ಲಿಂದ ಕರೆ ಮಾಡಿರೋದು? ಹಲೋ ಹಲೋ, ಏನು ಪ್ರಾಬ್ಲಮ್? ಸರ್, ಸೌಂಡ್ ಬರ್ತಾ ಇದೆ ಬಟ್ ನೀವು ಮಾತಾಡ್ತಾ ಇಲ್ಲ. ಔಟ್ಸೈಡ್ ಇದ್ದೀರಾ ಅನ್ಸುತ್ತೆ. ಕೇಳಿಸ್ತಾ ಇದೆಯಾ? ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಇರ್ಬೋದು. ಮತ್ತೊಮ್ಮೆ ಟ್ರೈ ಮಾಡಿ, ನಿಮ್ಗೆ ಮತ್ತೆ ಕಾಲ್ ಕನೆಕ್ಟ್ ಆಗುತ್ತೆ ಅನಿಸುತ್ತೆ. ಎಸ್ ಮ್ಯಾಮ್, ಇನ್ನು ನಾವು 16ನೇ ತಾರೀಕು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೋಡಿ, ಈ ವರ್ಷ ಹೇಗಿರುತ್ತೆ ಅಂತಂದರೆ ಯಾಕಂದರೆ ಪ್ರತಿ ಒಂದು ಡೇಟ್ಗೂ ಯಾವ ವರ್ಷ ಹೇಗಿರುತ್ತೆ ಅಂತ ಹೇಳ್ಕೊಂಡು ಬರ್ತಾಯಿದ್ದೀನಿ. ಅದೇ ರೀತಿ ಈ ವರ್ಷ 16ನೇ ತಾರೀಕು ಅವ್ರಿಗೆ ತುಂಬ ಸಮಸ್ಯೆಗಳು ಬರುತ್ತೆ 2020. ಯಾಕಂದರೆ ಈ ವರ್ಷದ 6 ಅನ್ನೋ ನಂಬರು ತುಂಬ ಡೇಂಜರ್ ಆಗಿದೆ ಅಂತ ಹೇಳ್ತಾ ಬಂದಿದ್ದೀನಿ. 6 ಅನ್ನೋ ನಂಬರು ಮತ್ತು 1 ಕೂಡ 50% ಅಷ್ಟೇ. 1 ಏನು ಸಪೋರ್ಟ್ ಮಾಡೋದಿಲ್ಲ. ಈ 16ನೇ ತಾರೀಕು ಅವ್ರಿಗೆ 2026ರಲ್ಲಿ ತುಂಬಾ ಪಾಸಿಟಿವ್ ಏನಿರೋದಿಲ್ಲ.
ಎಲ್ಲನೂ ಗೊಂದಲದಲ್ಲಿ ಇರುತ್ತೆ. ಮತ್ತು ಮನೆಯಲ್ಲಿ ಕುಟುಂಬದ ಸಮಸ್ಯೆ ಜಾಸ್ತಿ ಇರುತ್ತೆ, ಮತ್ತು ವೈಯಕ್ತಿಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಎಲ್ಲೋ ಒಂದು ಕಡೆ ಮನಃಶಾಂತಿ ಇರೋದಿಲ್ಲ. ಮತ್ತು ಕೆಲಸ ಸಂಸ್ಥೆ ಅದು ಇದು ಅಂತ ಬಂದಾಗ ಅಲ್ಲೂ ಕೂಡ ವರ್ಕರ್ಸಿಂದ ತೊಂದರೆ ಆಗುವಂಥದ್ದು, ಕೆಲಸಗಾರರಿಂದ ತೊಂದರೆ ಆಗುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ಸಂಸ್ಥೆಗಳನ್ನು ನಡೆಸಿದಾಗ ಮೇಲಧಿಕಾರಿಗಳಿಂದ, ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ತೀರ ಮೇಲಧಿಕಾರಿಗಳಿಂದ ಕಿರುಕುಳ ಆಗುವಂಥದ್ದು, ಇವೆಲ್ಲವೂ ಕೂಡ 16ನೇ ತಾರೀಕು ಅವರು ಫೇಸ್ ಮಾಡಬೇಕಾಗುತ್ತೆ 2026ರಲ್ಲಿ. ಅಂದರೆ ದುಡ್ಡು ಕಾಸಿಗೆ ಏನೂ ತೊಂದರೆ ಇಲ್ಲ, ಯಾಕಂದರೆ ಅವರ ಒಂದು ಜಾತಕ ದಶಾಭುಕ್ತಿಗಳು ಅವರ ಟೈಮ್ ಏನಾದರೂ ಇದಕ್ಕೆ ಮ್ಯಾಚ್ ಆದರೆ ಖಂಡಿತ ಒಳ್ಳೆಯದಾಗತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅವರ ಲೈಫಲ್ಲಿ. ಅದೇ ರೀತಿ 16ನೇ ತಾರೀಕು ಅವ್ರಿಗೆ ನೋಡಿ ಈ ವರ್ಷ ಒಂದು 70% ಅಷ್ಟೇ ರಿಸಲ್ಟು ಅಂತ ಹೇಳ್ಬೋದು. ಆ 70% ಕೂಡ ತುಂಬ ಎಫರ್ಟ್ ಹಾಕಬೇಕು. ಸುಮ್ಮನೆ ಹೋಗೋದು, ಕೆಲವ್ರಿಗೆಲ್ಲ ಏನೂ ಎಫರ್ಟೇ ಹಾಕೋಂಗಿಲ್ಲ. ಇವಾಗ ನೋಡಿ 3 ಅನ್ನೋದು ತುಂಬ ರಾಜಯೋಗ ಅಂತ ಅಂದೆ. ಈ 3, 12, 21, 30 ಹೆವಿ ಕ್ಲಿಕ್ಕು ಈ ವರ್ಷಕ್ಕೆ. ಅವ್ರು ಸುಮ್ಮನೆ ಕೂತ್ಕೊಂಡಿದ್ರು ಅವ್ರಿಗೆ ದುಡ್ಡು ಬರ್ತಾ ಇರುತ್ತೆ, ಅವ್ರು ಸುಮ್ಮನೆ ಕೂತ್ಕೊಂಡಿದ್ರು ಆಗೋ ಕೆಲಸ ಆಗ್ತಾ ಇರುತ್ತೆ ಈ ರೀತಿ. ಅದೇ ಈ 16ನೇ ತಾರೀಕು ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ ಒಂದು 70 to 80% ರಿಸಲ್ಟ್ನ ನೋಡ್ಬೋದು 2026ರಲ್ಲಿ. ಅದೇ ರೀತಿ 16ನೇ ತಾರೀಕು ಅವರು ಮುಖ್ಯವಾಗಿ ಏನಪ್ಪ ಅಂತಂದರೆ ಈ 2026ರಲ್ಲಿ ಫ್ಯಾಮಿಲಿನ ತುಂಬ ಜಾಗ್ರತೆಯಿಂದ ನೋಡ್ಕೊಳ್ಬೇಕಾಗುತ್ತೆ. ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಅಥವಾ ಯಾರು ಪ್ರೀತಿ ಲವ್ ಅಂತ ಇರ್ತಾರೆ ಅದರಲ್ಲಿ ಕೂಡ ಬ್ರೇಕಪ್ ಆಗುವಂಥ ಚಾನ್ಸಸ್ಸು, ಗಂಡ ಹೆಂಡತಿ ದೂರ ಆಗುವಂಥ ಚಾನ್ಸಸ್ಸು, ಡೈವರ್ಸ್ ಮಾಡ್ಕೊಳ್ಳೋವಂಥ ಚಾನ್ಸಸ್ಸು, ಮತ್ತು ಕೋರ್ಟು ಕೇಸು ಇವೆಲ್ಲವೂ 16ನೇ ತಾರೀಕು ಅವ್ರಿಗೆ ಫಸ್ಟ್ ಆಫ್ ಆಲು ಇದೆಲ್ಲ ಜಾಸ್ತಿ ಇರುತ್ತೆ. ಸಮಸ್ಯೆಗಳು ಏನೇ ಆದರೂ ಸಮಸ್ಯೆಗಳ ಗೊಂದಲದಲ್ಲೇ ಬದುಕ್ತಾ ಇರ್ತಾರೆ. ಆದರೆ ಈ 2026ಕ್ಕೆ ಖಂಡಿತ ಅದು ಕೂಡ ಎಲ್ಲೋ ಒಂದು ಕಡೆ ಕೋರ್ಟು ಕೇಸು ಕಾಂಟ್ರವರ್ಸಿಗಳು ಇದೆಲ್ಲ ಇದ್ದೇ ಇರುತ್ತೆ 2026ರಲ್ಲಿ. ಅದು ಕೂಡ ನೋಡ್ಕೊಳ್ಬೇಕು. ಅದೇ ಅವರ ಒಂದು ಜಾತಕ ನೋಡಿದಾಗ ಅವರ ಟೈಮು, ಅವರ ನಕ್ಷತ್ರ ಅವ್ರಿಗೆ ಪಾಸಿಟಿವ್ ಆಗಿದ್ದರೆ ಅದೆಲ್ಲ ಒಂದು ಕಡೆ ಅವಾಯ್ಡ್ ಮಾಡ್ಕೊಳ್ಬೋದು. ಮತ್ತು ಯೋಗಕ್ಕೋಸ್ಕರ 16ನೇ ತಾರೀಕು ಅವರು ಅತಿ ಹೆಚ್ಚು ಡೈಮಂಡ್ನ ಯೂಸ್ ಮಾಡಬೇಕಾಗುತ್ತೆ. ಡೈಮಂಡು ಮತ್ತು ನಮ್ಮಲ್ಲಿ ಸಿಕ್ಕುವಂತಹ, ಯಾಕಂದರೆ 7 ಅಂತ ಅಂದರೆ ಕೇತು ಅಂತ ಹೇಳ್ತೀನಿ, ಕೇತುಗೆ ಸಂಬಂಧಪಟ್ಟಂತಹ ಸ್ಟೋನ್ ಆಗಿರ್ಬೋದು, ಆ ಕೇತುಗೆ ಸಂಬಂಧಪಟ್ಟಂತಹ ಗಣಪತಿ ವಿಗ್ರಹ ಅಂದರೆ ಆ ಒಂದು ಸ್ಟೋನಿನಲ್ಲಿ ಗಣಪತಿಯನ್ನು ಮಾಡಿಸ್ತಾ ಇದ್ದೀವಿ, ಗಣಪತಿಯನ್ನು ಕೊಡ್ತಾ ಇದ್ದೀವಿ. ಅದನ್ನು ಇಟ್ಟು ದೇವ್ರ ಮನೇಲಿ, ನಿಮ್ಮ ಮನೇಲಿ ಭಕ್ತಿಯಿಂದ ನೀವು ಪೂಜೆ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೆಯದಾಗತ್ತೆ. ಮತ್ತು 16ನೇ ಒಂದು ಕಾಲ್ ಇದೆ, ನನ್ನ ತಗೊಳ್ಳೋಣ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಹಾ ಕೇಳಿಸ್ತಾ ಇದೆ. ಹಾ, ಎಲ್ಲಿಂದ ಕರೆ ಮಾಡ್ತಾ ಇರೋದಮ್ಮ? ಹಾ, ನಾನು ಹೊನ್ನಾವರದಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರು ಹುಟ್ಟಿರೋಂಥ ದಿನಾಂಕ ಮತ್ತೆ ಸಮಯ ಹೇಳಿ. ಹುಟ್ಟಿದ ದಿನಾಂಕ 27 ಡಿಸೆಂಬರ್ 2007. 27 ಡಿಸೆಂಬರ್ 2007. ಅವ್ರು ಹುಟ್ಟಿರೋಂಥ ಸಮಯ ಮಧ್ಯಾಹ್ನ 3:08. ಮಧ್ಯಾಹ್ನ 3:08. ಓಕೆ, ಗುರುವಾರ. ನಿಮ್ಮ ಪ್ರಶ್ನೆ ಏನಮ್ಮ? ಅವನ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಮೇಡಮ್ ಅವರಿದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಬರುತ್ತೆ. ಹಾ ಸರಿ ಮೇಡಮ್. ನೋಡ್ತಾ ಇದ್ದೀರಾ ನಮ್ಮ ಪ್ರೋಗ್ರಾಮು? ಹಾ ಹೌದಾ. ನೋಡಿ 2020ರಿಂದ 2040ವರೆಗೂ ಶುಕ್ರದಶೆ ನಡೀತಿದೆ ನಿಮ್ಮ ಮಗನಿಗೆ. ಏನು ಓದ್ತಿದ್ದಾರೆ ಅವರು? ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ಹೌದಾ. ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆಯಾ? ಹೌದೌದು, ನಮ್ಮ ಮನೆಯವ್ರಿಗೆ. ಹಾ, ಏನು ಕಿಡ್ನಿ ಕ್ಯಾನ್ಸರ್ ಸಮಸ್ಯೆ ಏನಾದ್ರೂ ಇದೆಯಾ? ಇಲ್ಲ ಇಲ್ಲ, ಅದೇನು ಇಲ್ಲ. ಹಾ, ಸ್ವಲ್ಪ BP ಇದು. ಓಕೆ ಓಕೆ. ಯಾಕಂದ್ರೆ ಲಗ್ನಾಧಿಪತಿ ಶುಕ್ರ ಬಂದು ನಿಮ್ಮ ಮಗನ ಜಾತಕದಲ್ಲಿ ಸಪ್ತಮದಲ್ಲಿ ಇರ್ತಾರೆ. ಸಪ್ತಮಾಧಿಪತಿ ಕುಜ ಬಂದು ಇವರಿಗೆ 2ನೇ ಮನೆ ಧನಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ನಿಮಗೆ ಪ್ರಾಪರ್ಟಿ ಮನೆಗಿನೇ ಎಲ್ಲ ಇರಬೇಕು ಅಂತ ಹೇಳುತ್ತೆ ಇವ್ರ ಜಾತಕ. ನಿಮ್ಗಿಲ್ಲ ಅಂದ್ರೂ ಇವ್ರಿಗೆ ಇದು ಸಿಕ್ಕತ್ತೆ ಅಂತ ಹೇಳುತ್ತೆ. ಮತ್ತು ನೀವು ವಿದ್ಯಾಭ್ಯಾಸ ಅಂತ ಕೇಳಿದ್ರಿ, ಮುಖ್ಯವಾಗಿ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ರಿ. ವಿದ್ಯಾಭ್ಯಾಸ ಅಂತ ಬಂದಾಗ ನೋಡಿ 5ನೇ ಮನೆ ಪಂಚಮಾಧಿಪತಿ ಬುಧ ಬಂದು ಇವ್ರಿಗೆ 8ನೇ ಮನೇಲಿ ಇರ್ತಾರೆ. ಗುರು, ಸೂರ್ಯ, ಬುಧ ಮತ್ತು ಗುರು ಈ 3 ಗ್ರಹಗಳು ನಿಮ್ಮ ಮಗನ ಜಾತಕದಲ್ಲಿ ಕೆಟ್ಟಿದ್ದಾವೆ. ಹಾಗಾಗಿ ನೆಕ್ಸ್ಟ್ 2040ರಿಂದ ಅವ್ರಿಗೆ ಟೈಮ್ ಚೆನ್ನಾಗಿಲ್ಲ. ವಿದ್ಯಾಭ್ಯಾಸ ಅಂತ ಬಂದಾಗ ಹಾಸ್ಟೆಲಲ್ಲಿ ಏನಾದರೂ ಇದ್ದಾರಾ, ನಿಮ್ಮ ಜೊತೆಗೆ ಇದ್ದಾರಾ? ಇಲ್ಲ, ಹಾಸ್ಟೆಲಲ್ಲಿ ಇದ್ದಾರೆ. ಹೌದಾ, ಸರಿ ಸರಿ. ಆವ್ರೇಜಲ್ಲಿ ಇರ್ತಾರೆ.
ತುಂಬ ವಿದ್ಯಾಭ್ಯಾಸ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಅವ್ರಿಗೆ. ಯಾಕಂದರೆ ಅವರು ಎಷ್ಟೇ ಮಿತಿಮೀರಿ ಓದಿದ್ರು ಎಲ್ಲೊಂದು ಸತಿ ನೆನಪಿನ ಶಕ್ತಿ ಕಾಡೋದು ಅವ್ರಿಗೆ, ಓದಿರೋದು ಅಲ್ಲಿ ಹೇಳೋಕ್ಕಾಗಕ್ಕಿಲ್ಲ, ಬರೆಯೋಕ್ಕಾಗಕ್ಕಿಲ್ಲ, ಈ ಥರ ಒಂದು ಪ್ರಾಬ್ಲಮಲ್ಲಿ ಇರ್ತಾರೆ. ಸೊ ಹಾಗಾಗಿ ನೀವು ಒಂದು ಎಜುಕೇಷನ್ ಸ್ಟೋನ್ ಸಿಗುತ್ತೆ ಅಮ್ಮ, ಅದನ್ನು ತೊಗೊಂಡೋಗಿ ನಿಮ್ಮ ಮಗ ಹಾಸ್ಟೆಲಲ್ಲಿ ಇದ್ದರೆ ಖಂಡಿತ ಅಲ್ಲಿ ಪರ್ಮಿಷನ್ ಕೇಳಿಕೊಂಡು ಅಲ್ಲಿ ಕೊಡ್ಬೋದು. ಅಥವಾ ಕೈಗೆ ಹಾಕುವಂಥ ಬ್ರೇಸ್ಲೆಟ್ ಕೂಡ ಹಾಕಿ, ಇದರಿಂದ ಸ್ವಲ್ಪ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಓದೋದ್ರ ಮೇಲೆ ತುಂಬ ಕಾನ್ಸಂಟ್ರೇಷನ್ ಬರುತ್ತೆ, ಓದಬೇಕು ಅನಿಸುತ್ತೆ. ಮತ್ತು ಮುಖ್ಯವಾಗಿ ನಿಮ್ಮ ಮಗನಿಗೆ ಇವಾಗ ಓದೋ ಜಾಗದಲ್ಲಿ ಎಲ್ಲಿ ಓದ್ತಾರೆ ಅಲ್ಲಿ ಈ ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಭೂತಿ ಆಗಿರ್ಬೋದು, ಡೈಲಿ ಗಂಧ ಹಚ್ಚೋದಾಗಿರ್ಬೋದು, ಅಥವಾ ಗುರುವಿನ ಯಾವುದಾದ್ರೂ ಒಂದು ಫೋಟೋ ಅವರ ಒಂದು ಕಬೋರ್ಡಲ್ಲಿ ಇಟ್ಕೊಳ್ಳೋದು, ಅವರ ಪುಸ್ತಕದಲ್ಲಿ ಇಟ್ಕೊಳ್ಳೋದು, ಇದನ್ನೆಲ್ಲ ಮಾಡಿದ್ರೆ ಖಂಡಿತ ಇವ್ರಿಗೆ ಒಳ್ಳೆಯದಾಗುತ್ತೆ. ಯೆಲ್ಲೋ ಕಲರ್ ಅಂದರೆ ಹಳದಿ ಬಣ್ಣದ ಒಂದು ಬಟ್ಟೆನ ಅತಿ ಹೆಚ್ಚು ಯೂಸ್ ಮಾಡೋಕ್ಕೆ ಹೇಳಿ. ಒಂದು ಯೆಲ್ಲೋ ಕಲರ್ ಕರ್ಚೀಫ್ ಆದರೂ ಯೂಸ್ ಮಾಡಿ, ಅದೆಲ್ಲ ನಿಮ್ಮ ಮಗನಿಗೆ ಜ್ಞಾನವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಸರಿ ಮೇಡಮ್. ಓಕೆ ಮೇಡಮ್, ಧನ್ಯವಾದ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 8197676666 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ ಲೈವ್ ಕೂಡ ಹೋಗ್ತಾ ಇದೆ, ಅಲ್ಲೂ ಸಹ ನೀವು ಕಮೆಂಟ್ ಮಾಡ್ಬೋದು. ನೀವು ಕೊಡುವಂತಹ ಡೇಟ್ ಆಫ್ ಬರ್ತ್ ಮತ್ತು ನೀವು ಹುಟ್ಟಿರುವಂತಹ ಸಮಯದ ಮೇಲೆ ನೀವು ಕೇಳಿರುವಂತಹ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಎಸ್ ಮ್ಯಾಮ್, ಇನ್ನು 2026ಕ್ಕೆ 16 ಅನ್ನೋ ಸಂಖ್ಯೆ ಸಾಕಷ್ಟು ತೊಂದರೆಯನ್ನು ತಂದುಕೊಡುತ್ತೆ ಅಂತ ಈಗಾಗಲೇ ಹೇಳ್ತಾ ಇದ್ವಿ. ಅದಕ್ಕೆ ನಿಮ್ಮ ಕ್ರಿಸ್ಟಲ್ ಜ್ಯೋತಿಷದಲ್ಲಿ ಇರುವಂತಹ ಪರಿಹಾರ ಏನು? ಹೇಳಿದ್ನಲ್ಲ, 2026ಕ್ಕೆ ಅವ್ರಿಗೆ ತುಂಬ ಯೋಗ ಬರಬೇಕು ಅಂತಂದರೆ ಒಂದು ಕೇತುವಿನ ಒಂದು ಗಣಪತಿಯನ್ನು ಇಟ್ಕೊಂಡು ಮನೇಲಿ ಪೂಜೆ ಮಾಡಬೇಕಾಗುತ್ತೆ. ಡೈಮಂಡ್ನ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ 16ನೇ ತಾರೀಕು ಅವರು ಕೆಲವೊಂದು ಬಣ್ಣಗಳನ್ನ, ಕೆಲವೊಂದು ನಂಬರ್ನ ಫಾಲೋ ಮಾಡಬೇಕಾಗತ್ತೆ. ಅದು 2026ಕ್ಕೆ ಪರ್ಮನೆಂಟಾಗಿ ಕೆಲವೊಂದು ನಂಬರು ಅಪೋಸಿಟ್ ಆಗಿರ್ಬೋದು. ಆದರೆ ಈ 2026ರಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಯೋಗ ಬರುವಂಥ ನಂಬರ್ ಆಗಿರ್ಬೋದು, ಆ ಯೋಗದ ಒಂದು ಡೇಟು, ನಾನೇನು ಹೇಳಿದೆ 3 ಅನ್ನೋದು ತುಂಬ ಯೋಗದ ಅದೃಷ್ಟದ ಒಂದು ನಂಬರ್ ಆಗಿರುತ್ತೆ ಈ ವರ್ಷಕ್ಕೆ ಅಂತ. ಹೆವಿ ಲಕ್ ತಂದು ಕೊಡುವಂಥ ನಂಬರು, ಸಾಮಾನ್ಯ ಅಲ್ಲ. ನೋಡಿ ಬೇಕಂದರೆ 2026ರಲ್ಲಿ 3ನೇ ತಿಂಗಳು 3ನೇ ತಾರೀಕು, ಅದೇ ರೀತಿ 3, 12, 21, 30ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಹೆವಿ ಲಕ್ಕು. ಅವ್ರೇನೇ ಮಾಡಿದ್ರು ಸಕ್ಸಸ್ ಆಗುತ್ತೆ. ಅಂಥವ್ರ ಮನೇಲಿ ಯಾರಾದರೂ ಒಬ್ಬರಿದ್ರು ಅವರ ಒಂದು ಯೋಗ ನಮಗೆ ಕನೆಕ್ಟ್ ಆಗುತ್ತೆ, ಪಾಸ್ ಆಗುತ್ತೆ, ಆ ಮನೆಗೂ ತುಂಬ ಒಳ್ಳೆಯದಾಗ್ತಾ ಇರುತ್ತೆ. ಅದೇ ರೀತಿ ಈ 3 ಅಂತ ಏನು ಹೇಳಿದೆ ನಾನು, ಈ 16ನೇ ತಾರೀಕು 3ನೇ ನಂಬರ್ ಅವ್ರನ್ನ ಫಾಲೋ ಮಾಡಬೇಕಾಗುತ್ತೆ. ಅವ್ರ ಜೊತೆ ಹೆಚ್ಚೆಚ್ಚು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಅಥವಾ ಅವ್ರ ಕಡೆಯಿಂದ ಏನಾದರೂ ಸಹಾಯ ಮಾಡ್ಕೊಳ್ಳೋದು, ಈ ಡೇಟನ್ನು ಫಾಲೋ ಮಾಡೋದಾಗಿರ್ಬೋದು, ಅಥವಾ ಈ 3, 12, 21, 30 ಇಂಥವ್ರ ಜೊತೆ ಒಂದು ಪಾರ್ಟ್ನರ್ಶಿಪ್ ಆಗಿ ಮಾಡೋದು. ಏನಾದರೂ ಒಂದು ಮೀಟಿಂಗ್ ಇದ್ದಾಗ 3ನೇ ತಾರೀಕು ಅವ್ರು ಯಾರಾದರೂ ಅಲ್ಲಿದ್ದರೆ ಆ ಮೀಟಿಂಗ್ ಕೂಡ ಅವ್ರಿಗೆ ಪಾಸ್ ಆಗೋದು, ಇದೆಲ್ಲವೂ ನಡೀತಾ ಇರುತ್ತೆ. ಹಾಗಾಗಿ ಈ 3 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಬೇಕಾಗುತ್ತೆ. ಮತ್ತು ಈ 3 ಗಂಟೆ, ಈ ಗಂಟೆ ನಿಮಿಷ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಗುರುಗ್ರಹವನ್ನು ಅತಿ ಹೆಚ್ಚು ಆರಾಧಿಸಬೇಕಾಗುತ್ತೆ. 16ನೇ ತಾರೀಕು ಹುಟ್ಟಿರೋರು ದಕ್ಷಿಣ ಮೂರ್ತಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ಯಾವುದೇ ಒಂದು ಗುರು ಟೆಂಪಲ್ ಆಗಿರ್ಬೋದು, ಇಲ್ಲಿ ವಿಸಿಟ್ ಮಾಡಿದಾಗ ಎಲ್ಲ ಒಂದು ಕಡೆ ತುಂಬ ಒಳ್ಳೆಯದಾಗುತ್ತೆ. ಈ ವರ್ಷ ಪೂರ್ತಿ ಗುರುಗಳನ್ನ ಆರಾಧಿಸಿ, ಗುರು ಹಿರಿಯರಿಂದ ಆಶೀರ್ವಾದ ಪಡ್ಕೊಳ್ಳಿ. ಯಾವುದೇ ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಈ ವರ್ಷದ ನಂಬರ್ 1 ಗುರುನೇ. ಸೊ ಈ ದೊಡ್ಡ ಗುರುಗಳನ್ನ ಆಶೀರ್ವಾದ ಪಡ್ಕೊಳ್ಳೋದು, ಅದರಲ್ಲೂ ಯಾರಿಗಾದರೂ ಈ ವರ್ಷದಲ್ಲಿ ಗುರುದಶೆ ಏನಾದರೂ ನಡೆದ್ರೆ ಖಂಡಿತ ಅವ್ರಿಗೆ ತುಂಬ ಯೋಗ ಅಂತ ಹೇಳ್ಬೋದು. ಅತಿ ಹೆಚ್ಚು ಗುರುಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಅದೇ ರೀತಿ ಕಲರ್ ಅಂತ ಬಂದಾಗ ನಂಬರ್ ಅಂತ ಬಂದಾಗ 3, 12, 21, 30, ಅದೇ ರೀತಿ 2, 11, 20, 29 ಅಂದರೆ 2 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಬೇಕಾಗುತ್ತೆ. ಅದೇ ರೀತಿ 7, 7, 16, 25 ಅದೇ ನಂಬರ್ನ ಫಾಲೋ ಮಾಡ್ಬೋದು. ಮತ್ತು 5, 14, 23 ಅನ್ನೋ ನಂಬರ್ನು ಕೂಡ ಅತಿ ಹೆಚ್ಚು ಫಾಲೋ ಮಾಡಿದ್ರೆ ಎಲ್ಲ ಒಂದು ಕಡೆ ತುಂಬ ಪಾಸಿಟಿವ್ ಆಗುತ್ತೆ ಈ ಒಂದು 16ನೇ ತಾರೀಕು ಅವ್ರಿಗೆ. ಮತ್ತು ಈ ವರ್ಷ ಇವರು ತುಂಬ ಯೂಸ್ ಮಾಡಬೇಕಾಗಿರೋದು ತುಂಬ ಪವರ್ಫುಲ್ ಆಗಿರೋವಂಥ ಕಲರು. ಯಾಕಂದರೆ ಡೇಟು ಕಲರು ನಮ್ಮ ಒಂದು ಡೈಲಿ ವೇಜಸ್ಗೆ ಅದು ಬೇಕೇ ಬೇಕು. ಕಲರ್ ಅಂತ ಬಂದಾಗ ಯೆಲ್ಲೋ ಕಲರು ಇವ್ರಿಗೆ ಆಪೋಸಿಟೇ, ಆದರೆ ಈ ವರ್ಷಕ್ಕೆ ಅದು ಲಕ್ಕಿ ಬಣ್ಣವಾಗಿ ಇವ್ರಿಗೆ ಯೋಗವನ್ನು ತಂದುಕೊಡುವಂಥ ಒಂದು ಕಲರಾಗಿ ಪರಿವರ್ತನೆ ಆಗಿದೆ. ಸೊ ಹಾಗಾಗಿ ಯೆಲ್ಲೋ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಿ. ಹಳದಿ ಬಣ್ಣವನ್ನು ಏನಾದರೂ ಸರಿ, ಏನೂ ಇಲ್ವಾ, ಒಂದು ಚಿಟಿಕೆ ಅರಿಶಿನವನ್ನಾದರೂ ಇಲ್ಲ ಹೆಚ್ಕೊಳ್ಳಿ. ಹೆಣ್ಮಕ್ಳಾದರೆ ಒಂದು ಅರಿಶಿನದ ಒಂದು ಬೊಟ್ಟನ್ನು ಹಣೆ ಮೇಲೆ ಇಟ್ಕೊಳ್ಳಿ. ಇದು ನಿಮಗೆ ತುಂಬ ಹೆವಿ ಲಕ್ಕನ್ನು ತಂದುಕೊಡುತ್ತೆ. ಮನೆಯಲ್ಲಿ ಹೆಚ್ಚೆಚ್ಚು ಹಳದಿ ಪೌಡ್ರು, ಅರಿಶಿನವನ್ನು ತಂದು ಸ್ಟಾಕ್ ಇಡೋದು. ಅರಿಶಿನದ ಕೊಂಬು, ಯಾಕಂದರೆ ಗುರುಗ್ರಹ ಅದರಲ್ಲಿ ವಾಸಿಸ್ತಿರ್ತಾರೆ, ಆ ಒಂದು ಕೊಂಬನ್ನು ಕೂಡ
ನಿಮ್ಮ ಪರ್ಸಲ್ಲೋ ನಿಮ್ಮ ಬ್ಯಾಗಲ್ಲೋ ನೀವು ಇಟ್ಕೊಂಡು ಕ್ಯಾರಿ ಮಾಡಬೇಕಾಗುತ್ತೆ. ಯಾಕಂದರೆ ಗುರು ನಿಮ್ಮ ಜೊತೆಲೇ ಇರ್ತಾರೆ. ಹಾಗಾಗಿ ಹಳದಿಯನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಮನೇಲೂ ಕೂಡ ಯೆಲ್ಲೋ ಪೌಡ್ರನ್ನ ತುಂಬ ಸ್ಟಾಕ್ ಮಾಡಿ, ಇಲ್ಲ ಅನ್ನೋಂಗೆ ಇಟ್ಕೊಳ್ಬೇಡಿ. ಅತಿ ಹೆಚ್ಚು ನಿಮ್ಮ ಅಡಿಗೆಯಲ್ಲಿ ಅಥವಾ ನೀವು ಕುಡಿಯೋ ನೀರಲ್ಲೂ ಕೂಡ ಒಂದೇ ಒಂದು ಚಿಟಿಕೆ ಹಳದಿ ಪೌಡರನ್ನು ಹಾಕ್ಕೊಂಡು ನೀರು ಕುಡಿದ್ರೆ ತುಂಬಾ ನಿಮಗೆ ಎನರ್ಜಿ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ಗುರುಗ್ರಹದ ಒಂದು ಅನುಗ್ರಹ ನಿಮ್ಮ ಮೇಲಿರುತ್ತೆ. ಅದೇ ರೀತಿ ನೀವು ಬಿಳಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ. ನಿಮ್ಮ ಒಂದು ವೆಹಿಕಲ್ ಕಲರ್ ಆಗಿರ್ಬೋದು, ನಿಮ್ಮ ಒಂದು ರೂಮ್ ಕಲರ್ ಆಗಿರ್ಬೋದು, ರೂಮ್ ಥೀಮ್ ಆಗಿರ್ಬೋದು, ನೀವು ಹಾಕುವಂಥ ಕಾಸ್ಟ್ಯೂಮ್ ಆಗಿರ್ಬೋದು, ಎಲ್ಲವನ್ನು ಬಿಳಿ ಬಣ್ಣಕ್ಕೆ ತೊಗೊಂಡು ಬಂದರೆ ಈ ವರ್ಷ ತುಂಬ ಲಕ್ಕನ್ನು ನೋಡ್ತೀರಾ. ಅದೇ ರೀತಿ ಹಳದಿ ಬಣ್ಣಕ್ಕೆ ಕೂಡ ನಿಮ್ಮ ಕಾಸ್ಟ್ಯೂಮು, ನಿಮ್ಮ ಪರ್ಸು, ನಿಮ್ಮ ಸ್ಲಿಪ್ಪರು, ಏನೇ ಒಂದು ಹೇರ್ ಬ್ಯಾಂಡಿಂದ ಹಿಡಿದು ಪ್ರತಿಯೊಂದನ್ನು ನೀವು ಹಳದಿಗೆ ಟರ್ನ್ ಮಾಡಿಕೊಂಡ್ರೆ ಆ ಹಳದಿ ಬಣ್ಣಕ್ಕೆ ನೀವು ಹೋಗ್ತಾ ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಅದೇ ರೀತಿ ಹಸಿರು ಗ್ರೀನ್ ಕಲರ್ನ ಅತಿ ಹೆಚ್ಚು 5, 14, 23 ಅನ್ನೋ ನಂಬರ್ನ ಫಾಲೋ ಮಾಡಿ. ಅತಿ ಹೆಚ್ಚು ಗ್ರೀನನ್ನು ಬಳಸಿದ್ರು ಕೂಡ ಈ ವರ್ಷ ನೀವು ಲಕ್ಕನ್ನು ನೋಡ್ತೀರಾ. ಅದೇ ರೀತಿ ಈ ವರ್ಷ ತುಂಬ ಅತಿ ಹೆಚ್ಚು ಯಾರಾದರೂ ಗುರುಗಳಿಗೆ ದಾನವನ್ನು ಕೊಡೋದು, ಇಲ್ಲ ಅವ್ರಿಗೊಂದು ಜೊತೆ ಬಟ್ಟೆ ಕೊಡೋದು. ಇವಾಗ ಯಾರೋ ಕಾವಿ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಏನಾದರೂ ನಿಮ್ಮ ಕೈಲಾಗಿದ್ದ ಸಹಾಯ ನೋಡಿದ ತಕ್ಷಣ ಆ ಟೈಮ್ ನೀವು ಮಾಡಿಬಿಟ್ರೆ ತುಂಬ ಒಳ್ಳೆಯದಾಗತ್ತೆ.